ಕಾಲ್ ಸೂಪು ನೀವು ಪಾಯ ಅನ್ಕೊಂಡ್ ನಾವ್ ಕಾಲ್ ಸೂಪ್ ಅಂತೀವಿ. ಶ್ರೀ ಬಂದಿದ್ದಕ್ಕ ಮಟನ್ ಪಾಯ ಅಂತ. ಹೌದು ಪಾಯನು ಅಂತಾರ, ಬಟ್ ನಾವ್ ನಮ್ಮ ಮನ್ಯಾಗ ಮಟನ್ ಕಾಲ್ ಸೂಪ್ ಅಂತ ಹೇಳ್ತೀವಿ ಇದಕ್. ನಮಸ್ಕಾರ ಎಲ್ಲರಿಗೂ. ಇವತ್ತ ನಾನ್ ನಿಮ್ ಮುಂದ ಒಂದು ಸ್ಪೆಷಲ್ ನಮ್ ಪಪ್ಪನ್ ರೆಸಿಪಿ ತಗೊಂಬಂದಿನ್ರಿ. ಅದ ಏನಪ್ಪಾ ಅಂತಂದ್ರ ಮಟನ್ ಕಾಲ್ ಸೂಪ್. ಇದ್ ರೆಸಿಪಿ ಬಂದ್ಬಿಟ್ಟು ನಮ್ಮ ಪಪ್ಪ ಹೇಳಿದ್ದು. ನಮ್ಮ ಪಪ್ಪ ಭಾಳ ಮಾಡ್ತಿದ್ರು ಮನ್ಯಾಗ ನಾವ್ ಸಣ್ಣರಿದ್ದಾಗ. ಅದ ಮಟನ್ ತೊಳೆದ್ ಕೊಡು ಅಂತ ಹೇಳಿ ನಾನ್ ಶ್ರೀ ಕರೆದೆ. ಅವ್ರ ಮಟನ್ ತೊಳೆದ್ ಕೊಡತ್ತಿದ್ರು. ಮಟನ್ ಎಂತ ಸಿಗ್ತಾವ ನೋಡ್ಬಿಡ್ರಿ. ಇವ ಮಟನ್ ಕಾಲ ಇಂಥವ್ ತಗೊಂಡ್ಬರ್ಬೇಕು. ಸೊ ಇವು ನಮಗಿಲ್ಲಿ ಇದು ಸ್ಮೋಕ್ಡ್ ಸಿಕ್ತು, ಅಂದ್ರ ಒಂದ್ ಸ್ವಲ್ಪ ಸುಟ್ಟಿದ್ದು ಸಿಕ್ತು. ಅವು ಚಲೋ ಇರ್ತಾವಂತ ನಮ್ಮ ಪಪ್ಪಾನು ಹೇಳಿದ್ರು. ಬಟ್ ಶ್ರೀನು ಇದ ಚಲೋ ಅಂತ ಹೇಳಿ ಸುಟ್ಟಿದ್ ತಗೊಂಬಂದ್ರೆ ನೀವ್ ಯಾವ್ದು ತಗೊಂಬಂದ್ರು ಮಾಡ್ಕೋಬಹುದು. ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ನಾ ಫಸ್ಟ್ ಟೈಮ್ ಮಾಡಾಕತ್ತೀನಿ. ಹೇಳತ್ತೀನಿ ಬಾಳ್ ನನಗ್ ಹಿಂಗ ಅಂತ ಹೇಳಿ. ನಾ ಫಸ್ಟ್ ಟೈಮ್ ಮಾಡತ್ತೀನಿ ಮಟನ್ ಕಾಲ್ ಸೂಪ್. ಬಟ್ ಹೆಂಗಾಗತ್ತ ಅನ್ನೋದು ನೋಡಮ್ ಬರ್ರಿ. ಬನ್ನಿ ಕುಕ್ಕರ್ ತಗೋರಿ. ಕುಕ್ಕರ್ ಗ್ಯಾಸ್ ಆನ್ ಮಾಡ್ಕೋರಿ. ಅಂಡ್ ದೆನ್ ಸ್ವಲ್ಪ ಆಯಿಲ್ ಹಾಕೋರಿ. ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಸ್ವಲ್ಪ ಜೀರಿಗೆ ಹಾಕೋರಿ. ಜೀರಿಗೆ ಹಾಕೊಂಡಾದ್ಮೇಲೆ ಅದ್ರೊಳಗೆ ಡೈರೆಕ್ಟ್ ತೊಳೆದಿಟ್ಕೊಂಡಿದ್ ಮಟನ್ ಕಾಲ್ ಪೀಸಸ್ ಏನ್ತಾವ್ ಹಾಕೋರಿ. ಹಾಕೊಂಡ್ ಒಂದ್ ಸ್ವಲ್ಪ ತಿರುವಾಡಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋರಿ. ಯಾವ್ದೋ ನಾನ್ ವೆಜ್ ಒಳಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರ ನಾನ್ ವೆಜ್ ಹಸಿ ಟೇಸ್ಟ್ ಏನಿರ್ತೈತಲ್ಲ, ಸ್ಮೆಲ್ ಟೇಸ್ಟ್ ಏನಿರ್ತೈತಲ್ಲ ಅದು ಹೋಗುತ್ತೆ. ಸೊ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಬಹಳ ಇಂಪಾರ್ಟೆಂಟ್. ವಿಡಿಯೋ ಆನ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ಪಟ ಉಪ್ಪ, ಅರಿಶಿನ, ಟೊಮ್ಯಾಟೊ ವಿಡಿಯೋ ಒಳಗೆ ಏನು ಮಾಡೋದೇ ಇರೋದಿಲ್ಲ ಜಾಸ್ತಿ. ಇದೇ 3 ಐಟಮ್ ಚಲೋದ್ನಂಗ್ ಹಾಕು ತೋರ್ಸೋದಿತ್ತು. ಬಟ್ ಹಿಂಗ್ ಇಟ್ಟಿನ್ ಫೋನ್ ಕ್ಲಿಕ್ ಮಾಡಕಲ್ಲ, ವಿಡಿಯೋ ಆನ್ ಮಾಡಕಲ್ಲ, ಆನೇ ಮಾಡಿಲ್ಲ. ಕ್ರಿಯೇಟರ್ ಜೋಡಿ ಇಂಥದ್ ಭಾಳ ಆಗ್ತೈತಿ. ವಿಡಿಯೋ ಆಗತ್ತದ ಅಂತ ಹೇಳಿ ಎಲ್ಲಾ ಮಾತಾಡ್ಬಿಡ್ತಾರೆ, ಎಲ್ಲಾ ಆಕ್ಷನ್ ಮಾಡ್ಬಿಡ್ತಾರೆ. ಏನ್ ಮಾಡ್ಬೇಕು, ಕುಕಿಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಎಲ್ಲ ಮಾಡ್ತಾರೆ. ಎಸ್, ನಿಮಗ ಫುಲ್ ವಿಡಿಯೋ ತೋರ್ಸಕ್ ಆಗ್ಲಿಲ್ಲ ನನ್ನ ಹತ್ರ, ಅದು ಕ್ಲಿಪ್ ಇಲ್ಲೇ ಸದ್ದ. ಸೊ ಅದಕ್ಕೆ ನಾ ಮತ್ತೊಂದ್ ಸತಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಅದು ಏನೇನ್ ಹಾಕಿನಿ, ಹೆಂಗೈತಿ, ಹೆಂಗ್ ಮಾಡಿನ ಅಂತ ಹೇಳಿ. ಇನ್ ಕೇಸ್ ನಿಮ್ಗೆ ಇನ್ನೂ ಯಾರಿಗೂ ಏನೋ ಅರ್ಥ ಆಗ್ಲಿಲ್ಲ ಅಂದ್ರೆ ನಂಗೆ ಕಮೆಂಟ್ ಮಾಡ್ರಿ. ನಾನು ನಿಮಗೆ ರೆಸಿಪಿ ಫುಲ್ ಡೀಟೇಲ್ಸ್ ಲಿಂಕ್ ಕಳಿಸ್ತೀನಿ. ಮಟನ್ ತೊಳ್ಕೊರಿ, ಚಲೋತ್ನಂಗೆ ಉಪ್ಪು ನೀರೊಳಗ ಹಾಕೊಂಡ್ ತೊಳ್ಕೊಂಡ್ ಇಟ್ಕೋರಿ. ಆಮೇಲೆ ಒಂದ್ ಕುಕ್ಕರ್ ಒಳಗ ಸ್ವಲ್ಪ ಎಣ್ಣೆ ಒಳಗ ಜೀರಿಗೆ ಹಾಕ್ರಿ. ಆಮೇಲೆ ಜೀರಿಗೆ ಪಾ ಅಂತ ಆದ್ಮೇಲೆ ನೀವು ಮಟನ್ ಹಾಕೊಂಡ್ಬಿಡ್ರಿ. ಮಟನ್ ಹಾಕಿದ್ಮೇಲೆ ಒಳಗೊಂದಿಟ್ಟು ಉಪ್ಪ, ಅರಿಶಿನ ಒಳಗ ಮಟನ್ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೋರಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಷ್ಟು ಹಾಕೊಂಡ್ಬಿಡ್ರಿ. ಆಮೇಲೆ ಅದಕ್ಕೊಂದ್ ಟೊಮ್ಯಾಟೊ, ಆಮೇಲೆ ಪೆಪ್ಪರ್ ಪೌಡರ್ ವಿಚ್ ಇಸ್ ಮೆಣಸಿನ ಪೌಡರ್, ಮೆಣಸ್ ಪೌಡರ್. ಜಾಸ್ತಿ ಖಾರ ಬೇಕಂತಂದ್ರ ಮಸಾಲೆ ಖಾರನ ಹಾಕೋರಿ. ಅವ್ರ ನಿಮ್ದು ಚಿಲ್ಲಿ ಪೌಡರ್ ಏನಿರ್ತೈತಲ್ಲ ಅದನ್ನ ಹಾಕೊಂಡು ಎಲ್ಲ ಒಂದ್ ಸ್ವಲ್ಪ ನೀರ್ ಹಾಕಿ ಒಂದ್ ಸ್ವಲ್ಪ ಮ್ಯಾಗ ಇದು ಕೊತ್ತಂಬರಿನೂ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಮಿಕ್ಸ್ ಮಾಡಿ ಒಂದ್ 6 ರಿಂದ 7 ಸೀಟಿ ಬರೋಷ್ಟು ಬಿಡ್ರಿ. 6 ರಿಂದ 7 ಸೀಟಿ ಬಂದಾದ್ಮೇಲೆ ಚಲೋ ಹೊತ್ನಂಗೆ ಪಾಯ ಒಳಗಿಂದೆಲ್ಲ ಹೊರಗೆ ಬಂದು ಮಸ್ತ್ ಚಲೋ ಸೂಪ್ ಆಗುತ್ತ. ಇಟ್ ಈಸ್ ವೆರಿ ಹೆಲ್ದಿ ಫಾರ್ ಯೋರ್ ಬೋನ್ಸ್. ನಮ್ ಪಪ್ಪ ಭಾಳ ಚಲೋ ಮಾಡ್ತಾರ. ಮಸ್ತ್ ಏಕ್ ನಂಬರ್ ಸೂಪ್ ಮಾಡ್ತಾರ. ನಂಗೆ ಭಾಳ ಇಷ್ಟ. ಭಾಳ ದಿನದಿಂದ ಅನ್ಕೊಳತೀನಿ ಪಪ್ಪ ಮಾಡಿದ್ದ ಸೂಪ್ ಯಾವಾಗ ತಿನ್ನೋಣ ಅಂತ ಹೇಳಿ. ಇಟ್ಸ್ ಓಕೆ, ಪಪ್ಪ ಮಾಡಿದ್ದೇನಿಲ್ಲ. ಪಪ್ಪ ಹೇಳಿದ ರೆಸಿಪಿ ನಾನ್ ನಿನಗೆ ಫೋನ್ ಮಾಡಿ ಕೇಳಿ ಎಲ್ಲ ಅವ್ರ ಕಡೆ ರೆಸಿಪಿ ಕೇಳ್ಕೊಂಡು ನಾ ಮಟನ್ ಸೂಪ್ ಮಾಡತ್ತೀನಿ. ಇದಾಗಿತ್ತು ನಮ್ಮ ಪಪ್ಪ ಅಂದು ಮಟನ್ ಕಾಲ್ ಸೂಪಿನ ರೆಸಿಪಿ. ಯಾರಿಗೆ ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ ರೆಸಿಪಿ ನಂಗೆ ಕಮೆಂಟ್ ಡೌನ್ ಮಾಡ್ರಿ, ನಾನು ಅವ್ರಿಗೆ ಹೇಳ್ತೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.